ಜಗಜ್ಯೋತಿ ಬಸವಣ್ಣನವರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ತತ್ವಾದರ್ಶಗಳು ಇಂದಿಗೂ ಬದುಕಿಗೆ ದಾರಿದೀಪವಾಗಿವೆ. ಸ್ತ್ರೀಕುಲಕ್ಕೆ ಮಾದರಿಯಾಗಿ ಸಮಾಜದ ಉದ್ಧಾರಕ್ಕಾಗಿ ಭಕ್ತಿಯ ಸಹಕಾರ ಮೂರ್ತಿಯಾದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಧರ್ಮನಿಷ್ಠೆ, ಧಾರ್ಮಿಕ ಭಾವನೆಯು ಎಂದೆಂದಿಗೂ ಆದರ್ಶಪ್ರಾಯವಾಗಿದೆ ಅಂತ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಆಡೂರ ಗ್ರಾಮದಲ್ಲಿ ಹಮ್ಮಿಕೊಂಡ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಗುಲೇದಗುಡ್ಡ ಮಾತನಾಡಿದ ರಾಂಪುರದ ನಾಗರೆಡ್ಡಿ ಗೌರಮ್ಮ ಸುಪುತ್ರ ಹೇಮರೆಡ್ಡಿ ಮಲ್ಲಮ್ಮ ಸಿದ್ದಾಪುರದ ಸೊಸೆ ಶ್ರೀಶೈಲ ಮಲ್ಲಿಕಾರ್ಜುನನ್ನ ಪೂಜಿಸಿ ಅತ್ತೆ ನಗ್ಗಣ್ಣಿಯರ ಕಾಟ ಸಹಿಸಿ ಮೊಪ್ಪುಗಂಡ ಮಹಾದೇವನೆಂಬ ಮನ್ನಿಸಿ ಮಡಿಗೇಡಿ ಮೈದುನನ್ನ ಯೋಗಿ ವೇಮನನ್ನ ಮಾಡಿ ಮಹಾಯೋಗಿಯ ತಾಯಿಯಾಗಿ ಮಲ್ಲಮಾಂಬೆ ಬೆಳಗಿದ್ಲು. ರೆಡ್ಡಿ ಕುಲವ ಎಂದಿಗೂ ಶಿವನನ್ನ ಕುರಿತು ವರವನ್ನ ಬೇಡಿದ್ಲು. ರೆಡ್ಡಿ ಕುಲಕ್ಕೆ ಬಡತನ ಬಾರದಿರಲಿ ಅಂತ ಆಶೀರ್ವಚನ ನೀಡಿದ್ರು. ನಂತರ ಶರಣರೆಡ್ಡಿ ಮಲ್ಲಮ್ಮ ಒಕ್ಕಳದ ಜಯಂತಿಯ ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದ್ರು. ನಂತರ ಸಮಾಜದ ಮಹಿಳೆಯರು 125 ಕುಂಭಮೇಳ ಹಾಗೂ ನರಗುಂದದ ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರ ಮೆರವಣಿಗೆ ಜರುಗಿತು. ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ನೆರವೇರಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶರಣಪ್ಪ ಮೋಟಮ್ಮನವರ, ಸೋಮು ಅರಕೆರಿ, ಶಿವರೆಡ್ಡಿ ಆಡೂರ, ವೀರಣ್ಣ ಅಬ್ಬಿಗೇರಿ, ಪ್ರಭುರಾಜ ಮುತ್ತಾಳ, ಶರಣರೆಡ್ಡಿ ಒಕ್ಕಳದ, ಶರಣಪ್ಪ ಹೊಸ್ಮನಿ, ಸಂಗಪ್ಪ ಮುತ್ತಾಳ, ಹೇಮರೆಡ್ಡಿ ಹೊಸ್ಮನಿ, ಹೀರಪ್ಪ ಶಿರೂರ, ಬಸವರೆಡ್ಡಿ ಬಿಡ್ನಾಳ, ಸೋಮು ಹಿರೇಮಠ, ಮೃತ್ಯುಂಜಯ ಸರಗಣಾಚಾರ, ಬಸವರಾಜ್ ಮುತ್ತಾಳ, ಅಶೋಕ ಮುತ್ತಾಳ, ಬಸವರಾಜ್ ಮುತ್ತಾಳ, ಚಂದು ಹುಸೇನ್ ಸಾಬ್ ಮುಕ್ಕಪ್ಪನವರ್, ಬಸವರಾಜ್ ಮುತ್ತಾಳ, ಹೊನ್ನಪ್ಪ ಹೊಸಮನಿ, ಭೀಮರೆಡ್ಡಿ ಹಾಳಕೇರಿ, ದೇವಣ್ಣ ಶಿರೂರ, ವೀರಣ್ಣ ಮೊದಲಾಪುರ್, ಸಂಗಪ್ಪ ಮುತ್ತಾಳ ಇನ್ನಿತರರು ಹಾಜರಿದ್ದರು. ಚೆನ್ನಯ್ಯ ಹಿರೇಮಠ, NKS TV4 ಕೂಕನೂರು. ಇವತ್ತಿನ ದಿನ ಆಡೂರು ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲಾ ಕೂಕನೂರು ತಾಲೂಕು ಆಡೂರು ಗ್ರಾಮದಲ್ಲಿ ಇವತ್ತಿನ ದಿನ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಸ್ತ್ರೀ ಕುಲತಿಲಕ ಹಾಗೂ ಸಂಪ್ರದಾಯದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಕೊಡುಗೆಗಳು ಅಪಾರವಾಗಿದ್ದು ಅವನ್ನು ಸಮಾಜಕ್ಕೆ ತಿಳಿಸಿಕೊಡಲು ನಾವು ಪ್ರತಿ ವರ್ಷ ಹೆಂಗೆ ನಡೆಸ್ತಾ ಇದ್ವೋ ಈ ವರ್ಷ ಕೂಡ ವಿಶೇಷವಾಗಿ ಜರಿಸ್ತಾ ಇದ್ವಿ. ಆದ್ದರಿಂದ ಎಲ್ಲ ಊರಿನ ಗುರು ಹಿರಿಯರು, ಯುವಕ ಮಿತ್ರರು ಕೂಡ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಇವತ್ತಿನ ದಿವಸ ಮೆರವಣಿಗೆ ಇದೆ. ಆ ಮೆರವಣಿಗೆ ಕುಂಭಮೇಳ ಕುಂಭೋತ್ಸವವನ್ನು ಆಡೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಿಂದ ಊರ ಗುರು ಹಿರಿಯರು ಮತ್ತು ಊರಿನ ಸ್ವಾಮೀಜಿಗಳ ಒಂದು ಇದರೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗ್ತದೆ. 125 ಕುಂಭಗಳು ಇವತ್ತು ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಅವುಗಳನ್ನು ಈಗ ನಡೀತಾ ಇದೆ. ಆಮೇಲೆ ಈಗ ಎಲ್ಲ ಯುವಕರು ಎಲ್ಲರೂ ಊರು ಸುತ್ತಮುತ್ತಲಿನ ಎಲ್ಲ ಗಣ್ಯರು, ಹಿರಿಯರು, ಯುವಕರು ಎಲ್ಲ ಬಂದು ಯಶಸ್ವಿಗೊಳಿಸ್ತಾ ಇದ್ದಾರೆ. ಹಾಗೆ ದಾಸೋಹ ಕಾರ್ಯಕ್ರಮ ಕೂಡ ಇರ್ತದೆ. ದಾಸೋಹದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ಕೇಳಿಕೊಂಡು ಈ ಮಾತು ಮುಗಿಸ್ತೇನೆ.